ಬಳ್ಳಾರಿಯ ಮಾರ್ಕಂಡೇಯ ಕಾಲೋನಿಯಲ್ಲಿ ವಾಮಾಚಾರ. ಜನರನ್ನು ಭಯಬೀಳುವ ರೀತಿಯಲ್ಲಿ ತುಂಬಿದ ಓಣಿಯಲ್ಲಿ ವಾಮಾಚಾರ ಮಾಡಲಾಗಿರುವಂಥದ್ದು. 4 ತಲೆಬುರುಡೆ, 10 ಎಲುಬುಗಳನ್ನು ಮುಂದಿಟ್ಟು ಕೂದಲು ಸುಟ್ಟು ದೀಪ ಹಚ್ಚಿಟ್ಟು ಪೂಜೆ ಮಾಡಲಾಗಿರುವಂಥದ್ದು. ಅಮಾವಾಸ್ಯೆ ಹಿನ್ನೆಲೆ ವಾಮಾಚಾರ ಮಾಡಿದ್ದು ಇಡೀ ಏರಿಯಾ ಜನ ಭಯಬೀಳುವಂತಾಗಿದೆ. ವಾಮಾಚಾರ ಮಾಡಿದ ಸ್ಥಳದಲ್ಲಿ ವಾಟರ್ ಟ್ಯಾಂಕ್ ಇರೋ ಹಿನ್ನೆಲೆ ಯಾರು ನೀರು ತೆಗೆದುಕೊಂಡು ಹೋಗ್ತಾ ಇಲ್ಲ. ಪಕ್ಕದಲ್ಲಿಯೇ ಅಂಗನವಾಡಿ ಇರೋ ಹಿನ್ನೆಲೆ ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸ್ತಾ ಇಲ್ಲ. ಪದೇ ಪದೇ ಹೀಗಾಗ್ತಾ ಇರೋ ಹಿನ್ನೆಲೆ ಮಹಿಳೆಯರು, ಮಕ್ಕಳು ಭಯಭೀತರಾಗಿದ್ದಾರೆ. ಕೂಡಲೇ ಏರಿಯಾದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪೊಲೀಸ್ ಗಸ್ತು ಹೆಚ್ಚಿಸಬೇಕು ಅಂತ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಬ್ರೂಸ್ಪೇಟೆ ಪೊಲೀಸರು ಭೇಟಿ, ವಸ್ತುಗಳನ್ನ ತೆರವು ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅಂತ ಅಂಗನವಾಡಿ ಟೀಚರು. ನಮ್ಮ ಶಾಲೆ ಎದುರಿಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದು 2ನೇ ಸಲ ಮಾಡೋಕತ್ತಿ ಪದೇ ಪದೇ ಹಿಂಗೆ ಮಾಡಿದರೆ ನಾವೇನು ಮಾಡಬೇಕು? ನಮ್ಮ ಅಂಗನವಾಡಿಗೆ ಮಕ್ಕಳೇ ಬರ್ತಾ ಇಲ್ಲ, ಭಯ ಬೀಳ್ತಿದ್ದಾರೆ, ಜನರು ಭಯ ಬೀಳ್ತಿದ್ದಾರೆ, ಮಕ್ಕಳ ತಾಯಿಯರು ಕೂಡ ಭಯ ಬೀಳ್ತಿದ್ದಾರೆ. ಕಳ್ಸೋಕ್ಕೆ ಮೂಳೆಗಳು, ಕಾಲು, ಕೈ ಇದು 2ನೇ ಸಲ ಇಟ್ಟಿರೋದು. 1ನೇ ಸಲ ಒಂದೇ ಇಟ್ಟಿದ್ದು, ಮತ್ತು ದೀಪ ಕೂಡ ಹಚ್ಚುತ್ತಾರೆ. ಎದಕ್ಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇವತ್ತು ತಮಾಷೆ ಅಂತ ಇಟ್ಟಿದ್ದಾರೆ ಅಂತ ನಾನು ಅನ್ಕೊತಿದ್ದೀನಿ. ಹೋದ ಕೂಡ ಅಮಾವಾಸ್ಯೆ ಇರ್ತೀವಿ, ಈ ಸಲ ಕೂಡ ಅಮಾವಾಸ್ಯೆ ಇರ್ತಿದ್ದಾರೆ. ನಾವು ಮಕ್ಕಳನ್ನ ಕಳ್ಸ ಇಟ್ಟರೆ ನಮಗೆ ಭಯ ಆಗುತ್ತೆ. ಫಸ್ಟ್ ಇವತ್ತು ಮುಚ್ಚಿಬಿಡ್ರಿ ಅಂತಿದೆ. ಮುಚ್ಚಿದ್ರೆ ನಮ್ಗೆ ಯಾರಾದ್ರೂ ವಿಜಿಟಿಗೆ ಬಂದರೆ ಭಯ ಆಗುತ್ತೆ. ಅಂಗನವಾಡಿ ಇದೆ ಅಂತ ಇಟ್ಟಿದ್ರೆ ಎದ್ದಕ್ಕಿಟ್ಟರೆ ನಮಗೆ ಗೊತ್ತಿಲ್ಲ ಸರ್. ರಾತ್ರಿ ಬಂದಿಟ್ಟರೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಮಕ್ಳು 2 ಇದ್ದಾರೆ ಸರ್ ಅಷ್ಟೇ, ಇನ್ನು ಯಾರು ಬಂದೆ 10-15 ಮಕ್ಕಳು ಬರ್ತಾರೆ. ನಮಗೆ ಅಂಥದ್ದು 2 ಬಂದಿದೆ. ಅವಾಗ ಕೂಡ ಹಂಗೆ ಅಂತಿದ್ರು. 1 ವಾರ ಕಳ್ಸಿರ್ಲಿಲ್ಲ, ಮತ್ತೆ 1 ವಾರ ಆದ್ಮೇಲೆ ಕಳ್ಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಮತ್ತೆ ಇಟ್ಟಿದ್ದಾರೆ, ಕಳಿಸ್ತಾ ಇಲ್ಲ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. 16ನೇ ವಾರ್ಡಿಂದ ಮಾತಾಡಿದ್ರಿ. ಈ ಏರಿಯಾದಲ್ಲಿ ಇದು 2ನೇ ಸತ ಪುರಿಗಳಿಟ್ಟು ಇದು ಮಾಡೋದು, ಬುಡಿಗಳಿಟ್ಟು ಮಾಡೋದು, ಮಾಟ ಮಂತ್ರ ಮಾಡೋದು. 1 ಸತ 2 ಸತ ಅಲ್ಲ, 2 ಸತ ಆಯಿತು. ಇದೊಂದೇ ಅಲ್ಲ, ಹಲವಾರು ಕಾರ್ಯಗಳು ಏರಿಯಾದಲ್ಲಿದೆ. ಈ ಏರಿಯಾದಲ್ಲಿ ಕೌನ್ಸಲರ್ ಬರೋದಿಲ್ಲ, ಯಾರೂ ಬರೋದಿಲ್ಲ. ಪೊಲೀಸ್ ಅವ್ರು ಮಾಡಿದ್ರೆ ಪೊಲೀಸರು ಬರೋದಿಲ್ಲ. ಹಿಂಗಾಗೈತೆ. ಇದರಿಂದ ಭಯ, ಮಕ್ಕಳು ಇಲ್ಲೇ ಅಂಗನವಾಡಿ ಸ್ಕೂಲ್ ಐತೆ, ಎಲ್ಲರೂ ಭಯ ಬೀಳ್ತಾರೆ. ಅಲ್ಲ, ನಮ್ಮ ದೊಡ್ಡವ್ರಿಗೆ ಭಯ ಆಗುತ್ತೆ, ಹುಡುಗರಿಗೆ ಎಲ್ಲ ಭಯ ಆಗುತ್ತೆ. ಭಾರಿ ತೊಂದರೆ ಐತೆ. ಗೊತ್ತಾಗಲ್ಲ, ಅದು ಯಾರು ಮಾಡಿದ್ರೆ ಗೊತ್ತಾಗಲ್ಲ, ಯಾರು ಮಾಡಿದ್ರು ಗೊತ್ತಾಗಲ್ಲ. ಇದು 2ನೇ ಸತ ಮಾಡಕ ಇದೇ ತೊಂದರೆ ಆದ್ರೆ ಹೆಂಗ ಭಯಬಿಡ್ತಾರೆ. ನಮಗೂ ಭಯನೇ ಅಲ್ಲ, ಯಾರಿಗೆಲ್ಲೂ ಭಯನೇ. ಮಾಟ ಮಾತ್ರ ಮಾಡಿದ್ರೆ ಭಯನೇ ಅಲ್ಲ. ಮೂಢನಂಬಿಕೆ ಅಲ್ವಾ? ನೀವು ನಂಬ್ತೀರಾ? ನಾವು ಸರ್, ಮೂಢನಂಬಿಕೆ ಅಂದ್ರೆ ಹೆಂಗಂತ ಹೇಳಕ್ಕಾಗತ್ತೆ? ಈ ಥರ ಏನಾದ್ರೆ ಆಮೇಲೆ ಯಾರು ಏನಾದ್ರೆ ಮಕ್ಕಳು, ಸಣ್ಣ ಮಕ್ಕಳು, ನಮ್ಗೆ ದೊಡ್ಡವರಂತ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರ, ತೊಂದರೆ ಆಗುತ್ತೆ. ಭಾರಿ ಕಷ್ಟ ಅಲ್ವಾ ಇದೆಲ್ಲ ಆದ್ರೆ? ನನ್ನ ಹೆಸರು ಚಿನ್ನ ಅಂತ.